ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ನಡುವೆ ಈಗ ಟಾಪ್ ಫೈಟ್ಗೆ ಕಾರಣವಾಗಿದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆಗಿರುವ ದೊಡ್ಡ ಅನಾಹುತ ಇದು. ಸತೀಶ್ ರೆಡ್ಡಿ ಮತ್ತು ಬೆಂಬಲಿಗರೇ ಕಾರಣರಾಗಿದ್ದಾರೆ. ಆದರೆ ಇದುವರೆಗೂ ಸರ್ಕಾರ ಇವರನ್ನ ಬಂಧನ ಮಾಡಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಇದೆಷ್ಟರ ಮಟ್ಟಿಗೆ ಸರಿ? ಆರೋಪಿಗಳನ್ನು ಬಿಟ್ಟು ಪೊಲೀಸ್ ಅಧಿಕಾರಿಯ ಅಮಾನತು ಎಷ್ಟರ ಮಟ್ಟಿಗೆ ಸರಿ? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ಈಗ ಆರೋಪ ಮಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಇಬ್ಬರು ಕೂಡ ಗಂಭೀರವಾದಂತಹ ಜಂಟಿ ದಾಳಿಯನ್ನು ಮಾಡ್ತಾನೆ ಇದ್ದಾರೆ. ಒಂದು ಕಡೆ ಅದಕ್ಕೆ ಪ್ರೂಫ್ ಕೂಡ ತೋರಿಸಿದ್ರು. ಮೊಬೈಲಲ್ಲಿ ಮೊನ್ನೆ ಯಾರ ಕಡೆಯಿಂದ ಶೂಟ್ ಆಗಿದೆ, ಅದು ಭರತ್ ರೆಡ್ಡಿ ಅತ್ಯಾಪ್ತನಾಗಿರುವಂತಹ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಆಗಿರುವಂತಹ ಅನಾಹುತ. ಅದಕ್ಕೆ ಸಂಬಂಧಪಟ್ಟಂಗೆ ವಿಜುವಲ್ಸ್ ಕೂಡ ಕೊಟ್ಟರು. ಜೊತೆಗೆ ಜನಾರ್ದನ್ ರೆಡ್ಡಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು. ನನ್ನನ್ನು ಹತ್ಯೆ ಮಾಡಲಿಕ್ಕೆ ಸ್ಕೆಚ್ ಹಾಕೊಂಡು ಬಂದಿದ್ರು ಭರತ್ ರೆಡ್ಡಿ ಕಡೆಯವರು. ಇದು ಜನಾರ್ದನ್ ರೆಡ್ಡಿನೇ ಹೇಳಿದಂಥ ಮಾತು. ಬಳ್ಳಾರಿ ಗಲಾಟೆ ಸಂದರ್ಭದಲ್ಲಿ ಅನೇಕ ಗೂಂಡಗಳು ಕೂಡ ಇತ್ತು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಗಂಭೀರವಾದಂತಹ ಆರೋಪವನ್ನು ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದಲೂ ಗೂಂಡಗಳು ಬಂದಿದ್ರು. ಬಳ್ಳಾರಿ ಗಲಭೆಗೆ ಇಲ್ಲಿನ ಕೆಲವರಿಂದ ಕುಮ್ಮಕ್ಕು ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿ ಗಲಾಟೆ ಸಂದರ್ಭದಲ್ಲಿ ಅನೇಕ ಗೂಂಡಗಳು ಇದ್ರು. ನೋಡಿ, ಅದು ಬ್ಯಾನರ್ ಕಟ್ಟಿದ್ದಂಥ ವಿಚಾರ, ಬ್ಯಾನರು ಕಟ್ಟಿ ಆ ಕಾರ್ಯಕ್ರಮ ಆಗಬೇಕಾದಂಥ ವಿಚಾರ ಮಹಾನ್ ಪುರುಷನ ಬಗ್ಗೆ, ಮಹರ್ಷಿ ವಾಲ್ಮೀಕಿಯವರ ಒಂದು ಪುತ್ಥಳಿ ಅನಾವರಣ ನಿಮಿತ್ತವಾಗಿ ಪಕ್ಷಭೇದ ಮರೆತು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಇಲ್ಲಿ ಗೂಂಡಗಳು ಎಂಟ್ರಿ ಆಗಿದ್ದಾರಂತೆ. ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂತ ಕಾರಣದಿಂದ ಬಿಆರ್ ಮಾಡಿದ್ರು ಅನ್ನಂತ ಅವರು ಹೇಳಕ್ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಾ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತಿನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವ್ರ ಜೀವ ಹೋಗಿದ್ದಾರೆ, ಅವ್ರ ಜೀವ ಹೋದಂತವ್ರನ್ನ ಅವ್ರಿಗೆ ಏನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದಾರ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸೋದ ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇದಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂತ ಕಾರಣದಿಂದ ಬೇರೆ ಆರಿಸಿದಂತವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ಇನ್ನು ಬಳ್ಳಾರಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಒಂದು ಕಡೆ ಭರತ್ ರೆಡ್ಡಿ ಜೊತೆಗೆ ಜನಾರ್ದನ್ ರೆಡ್ಡಿ ನಡುವೆ ಒಂದಿಷ್ಟು ಟಾಕ್ ಫೈಟ್ ನಡೀತಾ ಇದೆ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಕೂಡ ರೋಷಾವೇಶವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ಗಲಾಟೆ ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಪ್ರದರ್ಶಿಸಿದ್ರು. ವಿಡಿಯೋ ಸಾಕ್ಷ್ಯ ರಿಲೀಸ್ ಮಾಡಿದ್ರು ಜನಾರ್ದನ್ ರೆಡ್ಡಿ. ಪೊಲೀಸ್ನವರೇ ಭರತ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮನೆವರೆಗೂ ಭರತ್ ರೆಡ್ಡಿಯನ್ನ ಕರೆತಂದಿದ್ದಾರೆ. ಶಾಸಕ ಭರತ್ ರೆಡ್ಡಿಗೆ ಪೊಲೀಸ್ನವರೇ ಭದ್ರತೆ ಕೊಟ್ಟಿದ್ದಾರೆ. ವಿಡಿಯೋ ತೋರಿಸಿ ಜನಾರ್ದನ್ ರೆಡ್ಡಿ ರೋಷಾವೇಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಇದು ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ, ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ನಡುವೆ ನಡೀತಾ ಇದ್ದಂಥ ಕಾಳಗ. ಒಂದು ಕಡೆ ರಾಜಕೀಯ ಜಿದ್ದಾಜಿದ್ದು ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಈಗ ಬಳ್ಳಾರಿ ಅಂದಕ್ಕೆ ತಕ್ಷಣ ನೆನಪಾಗೋದು ರೆಡ್ಡಿ ಬ್ರದರ್ಸ್ಗಳ ಕಾಳಗ. ಆದರೆ ಇಲ್ಲಿ ಪೊಲೀಸ್ನವರು ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ನಾಗೇಂದ್ರ ಒಂದು ಕಾಲದಲ್ಲಿ ವಿರೋಧ ಜನರ ಗುಂಪಲ್ಲಿ ಇದ್ದು ಆ ರೌಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಶ್ರೀರಾಮುಲು ಹಿಂಬಾಲಕನಾಗಿ ಬಂದು ಒಳ್ಳೆ ಬದುಕನ್ನ ದುಡಿಯೋದನ್ನ ಕಲಿಸ್ಕೊಡ್ತೀವಿ, ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಎಸ್ ಟಿ ರಿಸರ್ವೇಶನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ದೀವಿ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂತವರು ರಾಜಕೀಯ ಗುರುಗಳು ಅಂತ ಹೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ಧಾರ ಆಗ್ಬಿಟ್ಟಿದ್ದಾನೆ. ವಾಲ್ಮೀಕಿ ಹಗರಣದಲ್ಲಿ ವಿಶೇಷ